ನಿಮ್ಮನ್ನ ಗೋಡೆಗಳು ಹಾಕಿ ಕಟ್ಟಿಬಿಟ್ಟು ಬೇರೆ ಬೇರೆ ಮಾಡಿ. ಮತ್ತು ನೋಡಿ, ಮೆಥೋಡಿಸ್ಟ್ ಶಾಲೆ ಮಕ್ಕಳಿಂದ ಓದಿದ ಜನ ಇಲ್ಲ. ಅವ್ರಿಗೆ ಕರ್ಕೊಂಡ್ಬಂದು ಕೂರಿಸಿದೀವಿ. ಪಾಪ ಅವ್ರಿಗೆ ಹೇಳಿರ್ತಾರೆ DDP ಮುಖಾಂತರ ಏನೋ ಹೇಳಿ, ಅವ್ರ ಪ್ರಿನ್ಸಿಪಾಲ್ ಹೇಳಿ ಬರಲೇಬೇಕು ಅಂತ ಹೇಳಿರ್ತಾರೆ. ಆ ಮಕ್ಕಳಿಗೂ ಕೆಂಪೇಗೌಡರಿಗೆ ಏನು ಸಂಬಂಧ? ದೇ ಆರ್ ನೋ ಇಂಟ್ರೆಸ್ಟೆಡ್, ಕನೆಕ್ಟೆಡ್. ಕೆಂಪೇಗೌಡರು ಅಂದ್ರೆ ಬೆಂಗಳೂರು ನಗರವನ್ನ ಕಟ್ಟಿದಂಥವ್ರು, ಸ್ಥಾಪನೆ ಮಾಡಿ ಆಳ್ವಿಕೆ ನಡೆಸಿದಂತ ಮನುಷ್ಯ. ಮಾನ್ಯ ಶಂಕರಪ್ಪನವರು ಹೇಳಿದಂತೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು, ಪ್ರಜಾಪ್ರಭುತ್ವ ಬಂದಿದ್ದು, ಸಂವಿಧಾನ ಬಂದಿದ್ದು ಎಲ್ಲ ಇತ್ತೀಚೆಗೆ. 500 ವರ್ಷದ ಕೆಳಗೆ ಅವ್ರು ಗೌಡ್ರು ಬೇರೆ ಯಾರು ಇರ್ಬೇಡ್ರಿ, ನಾವೊಬ್ಬರೇ ಇರ್ಬೇಕು ಮಕ್ಕಳಿಗೆ ಅಂತ ಹೇಳ್ಬೋದಾಗಿತ್ತಲ್ಲ. ಅಲ್ಲಿ ತಿಗಳಿದ್ರು, ನಗರ ಪೇಟೆ ಇದೆ, ಅಲ್ಲೇ ಪೇಟೆ ಇದೆ. ನೀವು ಹೇಳಿದಂತೆ ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ಕುಂಬಾರರ ಪೇಟೆ ಯಾರಿಲ್ಲ. ಅಂದ್ರೆ ಎಲ್ಲ ಕಾಲಕ್ಕೂ ಕೂಡ ಎಲ್ಲ ಮನುಷ್ಯರು ಅಣ್ಣ ತಮ್ಮಂದಿರಂತೆ ಒಟ್ಟಿಗೆ ಬದುಕ್ತಾ ಬಂದಿದ್ದಾರೆ. ನಾವು ನಮ್ಮ ಅಡ್ಜಸ್ಟ್ಮೆಂಟ್ ನಿಮ್ಮನ್ನು ಒಟ್ಟಿಗೆ ಬದುಕಕ್ಕೆ ಬಿಡೋದಿಲ್ಲ. ಇದು ಒಳಗಿನ ಸತ್ಯ. ನಾನು ಹೇಳಿದ್ರೆ ಬೇರೆಯವರು ಹೇಳೋದಿಲ್ಲ. ನನಗೆ ಜಾತಿ, ನಾನು ಜಾತಿ ಇಟ್ಕೊಂಡ್ರೆ ರಾಮಶಾಸ್ತ್ರಿಗಳು, ವೆಂಕಟರಾಮಭಟ್ರು ಎಲ್ಲ ಓಟ್ ಹಾಕಿದ್ರೆ ನನಗೆ 100 ಆಗೋದಿಲ್ಲ. ನಾನು ಅದಕ್ಕೆ ನಾನು ಈ ಆಟ ಕಂಡುಕೊಳ್ಳೋದು. ನನಗೆ ಜಾತಿ ಗೊತ್ತಿಲ್ಲ. ಕೆಂಪೇಗೌಡರು ಇವತ್ತು ಬಸ್ ಸ್ಟ್ಯಾಂಡ್ ಏನಿದೆ, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಥವಾ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್, ಅದು ಸುಭಾಷ್ ನಗರ ಕೆರೆ, ಮಧ್ಯಪ್ರದೇಶ. ಎಂಥ ಜಾಗದಲ್ಲಿ ಅವರು ಕೆರೆ ನಿರ್ಮಾಣ ಮಾಡ್ತಾರೆ, ಯಾವ ಜಾಗದಲ್ಲಿ ಕೆಂಪಾಂಬದಿ ಕೆರೆಯನ್ನು ಮಾಡ್ತಾರೆ. ನಂತರ ಲಾಲ್ಬಾಗ್ ಮಾಡಿರ್ಬೋದು. ಜಾಗ ಅವ್ರು ಇಟ್ಟಿದ್ರಿಂದ ತಾನೇ ನೀವು ಇವೆಲ್ಲ ಮಾಡಿದ್ದು. ಆಮೇಲೆ ಎಲ್ಲೋ ಒಂದ್ ಕಡೆಗೆ ಗಡಿ ಫಿಕ್ಸ್ ಮಾಡ್ತಾರೆ. ಸಾಕಪ್ಪ, ಇಷ್ಟು ಬೆಳೆದ್ರೆ ಈ ಊರನ್ನ ನಿಭಾಯಿಸ್ತಾರೆ. ಅವರಿಗೆ ಪ್ರಜ್ಞೆ ಇತ್ತು. ಆಳ್ವಿಕೆ ನಡೆಸುವಾಗ ಜನರ ಋಣ ತೀರಿಸಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಭಕ್ತಿ ಇತ್ತು. ನಾವೇನ್ ಮಾಡ್ತೀವಿ, ಬೆಂಗಳೂರನ್ನ ನೀನ್ ಇಷ್ಟ ಬಂದಂಗೆ ಬೆಳ್ಕೊ ಹೋಗು ಅಂತ ಬಿಟ್ಟು, ಹೀಗೀಗ ಬಿಟ್ಟರೆ ಸಾಲದು ಅಂತ ಹೀಗಿಗೂ ಬೆಳೆಸ್ತಾರೆ. ಉದ್ದಕ್ಕೂ ಆಗಲಕ್ಕೂ ಕೂಡ ಬೆಳೆಸ್ತಾರೆ. ಬಹುಶಃ ಬೆಂಗಳೂರಿನಲ್ಲಿ ನೀರಿಗೆ ಪರದಾಡ್ತಕ್ಕಂಥ ಕಾಲೋನಿಗಳು ಎಷ್ಟೋ ಇದ್ದಾವೆ. ಒಂದು ದೊಡ್ಡ ಕಾಂಪೌಂಡ್ ಇರ್ತಾ ಈ ಕಡೆಗೆ ಒಂದು ಫ್ಲಾಟ್ ಬಂದಿದೆ. ಅಲ್ಲಿ 18, 20, 40 ಮನೆ ಮಾಡಿದೆ. 40 ಮನೆಗಳಿಗೆ 40 ಕಾಲು. ಆ ರೋಡ್ ದೊಡ್ಡದು ಮಾಡಲಿಲ್ಲ, ನೀರಿದೆಯಾ ಇಲ್ವೋ ನೋಡ್ಲಿಲ್ಲ. ಇವರೆಲ್ಲ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಅದಕ್ಕೆ ಸಾಗಾಣಿಕೆ ಮಾಡೋದಕ್ಕೆ ವ್ಯವಸ್ಥೆ ಇದೆಯಾ ಯೋಚನೆ ಮಾಡಲಿಲ್ಲ. ಬಿಡಿಎದವ್ರಿಗೆ ಕೆಲಸ ಮಾಡುವಾಗ ಬೆಸ್ಕಾಂ ಅವನಿಗೆ ಸಂಬಂಧ ಇಲ್ಲ, ಬೆಸ್ಕಾಂ ಅವನ್ ಕೆಲಸ ಮಾಡುವಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವನಿಗೆ ಸಂಬಂಧ ಇಲ್ಲ, ಟೌನ್ ಪ್ಲಾನಿಂಗ್ ಅವ್ನು ಮಂಜೂರಾತಿ ಕೊಡ್ಬೇಕಾದ್ರೆ ಅವನಿಗೆ ಸಂಬಂಧ ಇಲ್ಲ. ಈ ಬೆಂಗಳೂರು ನಗರ ರಾಕ್ಷಸರ ಕೈಗೆ ಹೋಗಿಸಿದ್ದೇವೆ. ನಾವು ಮಾತ್ರ ಕೆಂಪೇಗೌಡರಿಗೆ ಹೂ ಹಾಕಿ ನಮಸ್ಕಾರ ಮಾಡಬೇಕು. ನಮ್ಮ ಶಂಕರಪ್ಪನವರು ಅದ್ಭುತವಾಗಿ ಮಾತನಾಡಿದರು. ಈ ಜಯಂತಿಗಳನ್ನ ಜಾತಿಗೆ ಸಮೀಕರಣ ಮಾಡ್ತಾ ಇದ್ದೇವೆ. ಮಹಾದೊಡ್ಡ ಅಪರಾಧ. ಅಂಬೇಡ್ಕರ್ ಅವರ ವಿಚಾರ ಅಂದ್ರೆ ಅದು ಪರಿಶಿಷ್ಟ ಜಾತಿಯವರಿಗೆ, ದಲಿತರಿಗೆ ಅಷ್ಟೇ ಸಂಬಂಧ. ಹೆಣ್ಣು ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಶೋಷಣೆ ಬಗ್ಗೆ ಬಹಳವಾಗಿ ಪ್ರಥಮವಾಗಿ ಈ ದೇಶದಲ್ಲಿ ಮಾತಾಡಿದಂತ ಮಹಾನುಭಾವ. ಕಾರ್ಮಿಕರ ವಿಚಾರದಲ್ಲಿ ಮಾತಾಡಿದ್ದಾತ. ಮನು ಸಂಸ್ಕೃತಿಯನ್ನು ವಿರೋಧ ಮಾಡ್ತಾರೆ, ಮಾನವ ಧರ್ಮವನ್ನು ಗೌರವಿಸ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ ಮಾರ್ಕ್ಸಿಸಮ್ ಮದ್ದಾಗುತ್ತೆ, ಅದು ವೇದ ಆಗೋದಿಲ್ಲ ಅಂತ ಹೇಳ್ತಾರೆ. ಬುದ್ಧ ಜಯಂತಿ ಮಾಡ್ತೇವೆ. ಈಗ ನಮ್ಮಲ್ಲಿ ಹೇಗಿತ್ತು, ಮೊದಲು ಗಾಂಧಿ ಜಯಂತಿ ಮಾಡ್ತೇವೆ. ಗಾಂಧಿ ಜಯಂತಿ ಅಂದ್ರೆ ಎಲ್ಲರೂ ಸೇರ್ತೇವೆ. ಗಾಂಧಿ ಜಾತಿಯಲ್ಲಿ ಯಾರು ಇದ್ದಾರ, ಬನಿಯಾ ಅವರು,
ನೆಹರು ಜಾತಿ ಇದೆಯಾ? ಸುಭಾಷ್ ಚಂದ್ರ ಬೋಸ್ ಜಾತಿ ಇದೆಯಾ? ನಾವೀಗ ಏನ್ ಮಾಡಿದ್ವಿ ಅಂದ್ರೆ ಕುವೆಂಪುಗೂ ಜಾತಿ, ಬಸವಣ್ಣನಿಗೂ ಜಾತಿ, ಅಂಬೇಡ್ಕರ್ಗೂ ಜಾತಿ, ಕೆಂಪೇಗೌಡರಿಗೂ ಜಾತಿ ಒಂದು ಲೇಬಲ್ ಹಾಕಿಬಿಟ್ಬಿಟ್ಟಿದ್ವಿ. ಇದು ಆಗಬಾರ್ದು. ಆ ಮಕ್ಕಳಿದಾರಲ್ಲ, ಪರ್ಟಿಕ್ಯುಲರ್ಲಿ ಚಿಲ್ಡ್ರನ್, ದೇ ಶುಡ್ ನೋ ದಿ ಹಿಸ್ಟ್ರಿ. ಗೊತ್ತಿರ್ಬೇಕಲ್ಲ ಅವ್ರಿಗೆ. ಕೋಲಾರ ಜಿಲ್ಲೆ ಒಳಗೆ ತಗೊಂಡು ಎಂಥೆಂಥ ಮಹಾನ್ಗಳು ಎಷ್ಟು ಜನ, ವಿಶ್ವೇಶ್ವರಯ್ಯನವರು, DVG ಅವರು, ಓಕೆ, ಮಾಸ್ತಿಯವರ ವಿಚಾರನೂ ಮಾತಾಡ್ತೀವಿ. ರಾಜಕಾರಣದಲ್ಲಿ ಪಟ್ಟಾಭಿರಾಮನ್ ಅವರು ಇಲ್ಲಿದ್ರು, KC ರೆಡ್ಡಿ ಅವರು ಇಲ್ಲಿದ್ರು, MVK ಅವರು ಇಲ್ಲಿದ್ರು, ಲಿಂಗಾರೆಡ್ಡಿ ಅವರು ಇಲ್ಲಿದ್ರು, ಇತ್ತೀಚೆಗೆ ಬೈರೇಗೌಡರು, G. ನಾರಾಯಣಗೌಡರು, ಯಾವ ನಮ್ಮಲ್ಲಿದ್ದಂಥವ್ರು BL ನಾಗೇಶ್ವರ ಅದು ಮಂತ್ರಿಗಿಂತ ಆಗಿದ್ದವರು, ಶಾಸಕರಾಗಿದ್ದರು, ಸ್ವಾತಂತ್ರ್ಯ. ಗಂಗಿರೆಡ್ಡಿ ಅವರು ಕಾಲ್ನಡಿಗೆಯಲ್ಲಿ ಗಾಂಧಿಯವರನ್ನ ನೋಡೋದಕ್ಕೆ ಯರವಾಡಕ್ಕೆ ಹೋಗ್ತಾರೆ. ಮಡೂರು ಪಾಪಣ್ಣವರು, NC ನಾಗೇರೆಡ್ಡಿ ಅವರು, ಪಟ್ಟಾಭಿರಾಮನ್ ಗೆಲ್ಲಿತ್ತು ಜಾತಿ. ಅವಾಗ ಏನಿರಲಿಲ್ಲ ಜಾತಿ, ಈಗ ಬಂದಿದೆ. ನಾನು ಈ ಕಾಯಿಲೆ ಒಳ್ಳೇದಲ್ಲ. ಏನಾಗುತ್ತೆ ಇದರಿಂದ ತೊಂದರೆ? ಯಾರಿಗೆ ಯೋಗ್ಯತೆ ಇರೋದಿಲ್ವೋ ಜನರಿಗೆ, ಅವ್ರ ಸಮೀಪ ಇರೋದಿಲ್ವೋ ಈ ಅಸ್ತ್ರನ ಉಪಯೋಗಿಸಿ ಬೇಡ ಬೇಯಿಸ್ಕೊಳ್ಳಕ್ಕಾಗ. ಒಬ್ಬ ಮನುಷ್ಯ ಅರ್ಹನಾಗಿರ್ತಕ್ಕಂಥವನು ಪಕ್ಕಕ್ಕೆ ಸರಿದು ಬಿಟ್ರೆ ದೇಶ ನಷ್ಟ ಅನುಭವಿಸುತ್ತೆ. ಜ್ಞಾನ ಮತ್ತು ಮಾನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಞಾನ ಮತ್ತು ಮಾನ ಯಾವ ಸಮಾಜದಲ್ಲಿ ಮಾರಾಟಕ್ಕಿರುತ್ತೋ ಆ ಸಮಾಜದ ಆರೋಗ್ಯ ಸರಿ ಇಲ್ಲ ಅಂತ ಅನಿವಾರ್ಯವಾಗಿ ನಾವು ತೀರ್ಮಾನಿಸಬೇಕಾಗುತ್ತೆ. ಇವತ್ತು ಈ ದೇಶದಲ್ಲಿ ಜ್ಞಾನವೂ ಮಾರಾಟಕ್ಕಿದೆ, ಮಾನವೂ ಮಾರಾಟಕ್ಕಿದೆ. ನಾವು ಇದನ್ನ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. Please understand, particularly for the children by Chancellor, where honor and knowledge is for sale, that society is not in a healthy condition. ಇವತ್ತು ದುಡ್ಡು ಕೊಟ್ರೆ MBBS ಮಾಡಬಹುದು, ದುಡ್ಡು ಕೊಟ್ರೆ ಇಂಜಿನಿಯರ್ ಆಗಬಹುದು, ದುಡ್ಡು ಕೊಟ್ರೆ ಅಧಿಕಾರಕ್ಕೆ ಬರಬಹುದು, ಜಾತಿ ಬಲ ಇದ್ರೆ ಮಾನ ಇದ್ರೆ ಬರಬಹುದು. ರಿವರ್ಸ್ ಡೈರೆಕ್ಷನ್. ಮತ್ತೆ ನಮಗೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಕೆಂಪೇಗೌಡರನ್ನ ನಾವು ನೆನಪು ಮಾಡ್ಕೊಳ್ಬೇಕು. ನಮಗೆ ನಿಮ್ಮನ್ನು ಕಂಡ್ರೆ ಭಯ ಇರಬೇಕು. ನಾವೀಗ ಕೂತ್ಕೊಳ್ಳೋದ್ರಿಂದ ಹಿಡಿದು ಜನ ಏನ್ ತಿಳ್ಕೊಳ್ತಾರೋ ಅಂತ ಹೇಳಿ ಕೂತ್ಕೊಂಡಿರ್ಬೇಕು. ನಾವು ಆಡ್ತಕ್ಕಂಥ ಮಾತಿನ ಬಗ್ಗೆ ನಮ್ಗೆ ಕಂಟ್ರೋಲ್ ಇರಬೇಕು. ಸಾರ್ವಜನಿಕವಾಗಿ ನೀವು ಯಾರಾದ್ರೂ ಬಂದು ಏನಾದ್ರು ಹೇಳಿದ್ರೆ ಕೇಳುವಾಗ, ಉತ್ತರ ಕೊಡುವಾಗ ಶರೀರದಲ್ಲಿ ಭಯ ಇದೆ. ನಾವು ಬಳಸೋ ಭಾಷೆ, ನಾವು ಆಡೋ ಮಾತು, ನಮ್ಮ ಹಾವಭಾವಗಳು, ನಾವೇನು ದಾದ ಹೇಳೋದಪ್ಪ, ನಾವೇನು ಕುಸ್ತಿಪಟುಗಳಾಗಿ, ಕುಸ್ತಿಪಟ್ಟು ಅಂದ್ರೆ ಅವನಿಗೆ ಹಿಂಗ್ ಬಂದ್ರೆ ಪರವಾಗಿಲ್ಲ, ನಾನು ಹಂಗೆ ಬಂದ್ರೆ ಉಳಿಯುತ್ತಾರೆ ಹೇಳಿ. ಇದಾಗಬಾರ್ದು. ಮೆಸೇಜ್ ಫಾರ್ ದ ಡೇ. ಕೆಂಪೇಗೌಡರ ಜಯಂತಿ ಅಂಗವಾಗಿ ಆತ ಅತ್ಯಂತ ನಮ್ರತೆಯಿಂದ, ಶ್ರದ್ಧೆ, ಭಕ್ತಿಯಿಂದ